ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಓನ್ಲಿ ಫೀಲಿಂಗ್ಸ್. ಸೊ ಇವತ್ತಿನ ರೆಸಿಪಿ ಬಂದು ವೀಟ್ ಫ್ಲೋರ್ ಹಲ್ವಾ ಅಥವಾ ಗೋಧಿ ಹಿಟ್ಟಿನ ಹಲ್ವಾ. ಇದು ತುಂಬ ಹೆಲ್ದಿ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು. ಮತ್ತು ದೇವ್ರ ಪೂಜೆಗೆ, ನೈವೇದ್ಯಕ್ಕೆ, ಪ್ರಸಾದಕ್ಕೆ ಬಹಳ ಸೂಟಬಲ್. ವಿದಿನ್ 10 ಮಿನಿಟ್ಸ್ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಡೌನ್ ಮಾಡಿದ್ದೀನಿ ಮತ್ತು ಕ್ವಾಂಟಿಟೀಸ್ ಕೂಡ. ಸೊ ಇಲ್ಲಿ 1 ಕಪ್ ಗೋಧಿ ಹಿಟ್ಟೇನಿದೆ ಅದು ತೊಗೊಂಡು ದಪ್ಪ ತಳ ಪಾತ್ರೆಯಲ್ಲಿ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೀನ್ವೈಲ್ ಇನ್ನೊಂದು ಪಾತ್ರೆಯಲ್ಲಿ ಜಾಗರಿ ಮತ್ತು ವಾಟರ್ನ ಕಂಬೈನ್ ಮಾಡ್ಕೊಂಡು ಮಿಕ್ಸ್ಚರ್ ರೆಡಿ ಮಾಡ್ಕೊಬೇಕು. ಪಾಕ ಬರೋ ಅಷ್ಟೇನಿಲ್ಲ, ಜಸ್ಟ್ ಮೆಲ್ಟ್ ಡೌನ್ ಆದರೆ ಸಾಕು. ಇಲ್ಲಿ ನೋಡ್ತಾ ಇದ್ದೀರಾ, ಗೋಧಿ ಹಿಟ್ಟು ಏನಿದೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದ್ರ ಜೊತೆಗೆ ತುಪ್ಪ ಆ್ಯಡ್ ಮಾಡಿಕೊಂಡು ಇನ್ನೊಂದು ಮಿನಿಟ್ ಹಾಗೇ ರೋಸ್ಟ್ ಮಾಡ್ಕೊಳ್ಳಿ. ಈ ಮಿಕ್ಸ್ಚರ್ನ ಕಂಬೈನ್ ಆಗೋ ಥರ ನೋಡ್ಕೊಳ್ಳಿ. ಅದ್ರ ಜೊತೆಗೆ ನಾವು ಜಾಗರಿ ಮಿಕ್ಸ್ಚರ್ ಏನಿದೆ ಅಲ್ಲ, ಜಾಗರಿ ಆ್ಯಂಡ್ ವಾಟರ್, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಅವಾಗ ಫುಲ್ ವಾಟರಿ ಆಗುತ್ತೆ ಮತ್ತು ಲಂಪ್ಸ್ ಥರ ಕಾಣಿಸುತ್ತೆ. ಆ್ಯಸ್ ಯು ಗೋ ಆನ್ ಕಂಬೈನಿಂಗ್ ಅದ್ರ ಸ್ಮೂತ್ ಟೆಕ್ಸ್ಚರ್ ಆಗುತ್ತೆ. ಸೊ ಜಾಗರಿ ವಾಟರ್ ಆ್ಯಡ್ ಮಾಡ್ಕೊಂಡ್ಮೇಲೆ ಇಟ್ ವಿಲ್ ಟೇಕ್ ಅರೌಂಡ್ 4 to 5 ಮಿನಿಟ್ಸ್ ಅದು ಕಂಬೈನ್ ಆಗಿಬಿಟ್ಟು ಪಾತ್ರೆಯಿಂದ ತಳ ಬಿಡೋಕ್ಕೆ ಟೆಕ್ಸ್ಚರ್ ಗೊತ್ತಾಗುತ್ತೆ. ನೋಡಿ ಇಲ್ಲಿ ನೀವು ಇದ್ರ ಜೊತೆಗೆ ರೋಸ್ಟೆಡ್ ಆಲ್ಮಂಡ್ಸ್, ಕ್ಯಾಶ್ಯೂಸ್ ಮತ್ತು ಪಿಸ್ಟಾಸ್ ಆ್ಯಡ್ ಮಾಡ್ಕೊಳ್ಬೋದು. ರೇಸಿನ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು ಪಾತ್ರೆಗೆ ಅಥವಾ ಪ್ಲೇಟ್ಗೆ ಗೀನ ಗ್ರೀಸ್ ಮಾಡಿಬಿಟ್ಟು ಅದ್ರ ಮೇಲೆ ರೋಸ್ಟೆಡ್ ನಟ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ನಾನು ಹಲ್ವಾ ಮಿಕ್ಸ್ಚರ್ ಏನಿದೆ ಅದು ಹಾಕ್ಬಿಟ್ಟು ರೆಫ್ರಿಜರೇಟ್ ಮಾಡಿದ್ದೆ 10 to 15 ಮಿನಿಟ್ಸ್, ಸೊ ದಟ್ ಇಟ್ ವಿಲ್ ಸೆಟ್. ಮತ್ತು ನಾವು ವಿ ಕ್ಯಾನ್ ಕಟ್ ಇಟ್ ಇಂಟು ಪೀಸಸ್ ಈಸಿಲಿ ಅಂದ್ಬಿಟ್ಟು ಇಲ್ಲಿ ನಾನು ರೆಕ್ಟ್ಯಾಂಗ್ಯುಲರ್ ಪೀಸಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಕಟ್ ಆಗ್ತಾ ಇದೆ. ಸೊ ಈ ಥರ ನೀವು ವೀಟ್ ಜಾಗರಿ ಹಲ್ವಾ ರೆಡಿ ಮಾಡ್ಕೊಳ್ಬೋದು. ಯೂಶ್ವಲಿ ಶುಗರಲ್ಲಿ ಮಾಡ್ತಾರೆ, ಬಟ್ ಐ ಪ್ರಿಫರ್ ಜಾಗರಿ. ಸೊ ಇಟ್ಸ್ ಅ ಹೆಲ್ದಿ ವರ್ಷನ್ ಆಫ್ ವೀಟ್ ಹಲ್ವಾ ಅಂತ ಹೇಳ್ಬೋದು. ಮಾಡಿಬಿಟ್ಟು ತಿನ್ಬಿಟ್ಟು ಹೇಳಿ ಹೇಗಾಯ್ತು ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.